ಇಲ್ಲಿವರೆಗೂ ನೀವು ರಿಯೂಸ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್ ಅಂತೆಲ್ಲ ಕೇಳಿದ್ರಿ. ಅದ್ರ ಜೊತೆಗೆ ಡಿಸೆಪ್ಟಿವ್ ಕಂಟೆಂಟ್ ಅಂದ್ರೆ ಏನು ಅದು ಸಹ ಕೇಳಿದ್ರಿ. ಆದ್ರೆ ಈಗ ಈ ರೀತಿ ಬರ್ತಿದೆ, ವೈಲೇಷನ್ಸ್ ಆಫ್ ದ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತ. ರಿಯೂಸ್ಡ್ ಇಲ್ಲ, ರಿಪಿಟೇಟಿವ್ ಇಲ್ಲ, ಯಾಕೆ ಈ ರೀತಿ ಬಂದಿದೆ ಅದು ಕೂಡ ಗೊತ್ತಾಗ್ತಿಲ್ಲ. ಜಸ್ಟ್ ಯೂಟ್ಯೂಬರು ಈ ರೀತಿ ಹೇಳಿ ಚಾನಲ್ ನ ಡಿಮಾನಿಟೈಸ್ ಮಾಡ್ತಿದ್ದಾರೆ. ಅದೇ ನೀವೇನಾದ್ರೂ ಇನ್ಮೇಲೆ ಅರ್ನಿಂಗ್ ಮಾಡೋಣಪ್ಪ, ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತ ಮಾನಿಟೈಸೇಷನ್ ಏನೋ ಅಪ್ಲೈ ಮಾಡ್ತಿದ್ರೆ ಅವಾಗ್ಲೂ ಕೂಡ ನಿಮ್ಗೆ ಈ ರೀತಿ ಬರ್ತಾ ಇದೆ. ಸೊ ಬಂದಾಗ ನೋಡ್ಕೊಳ್ಳೋಣ ಬಿಡು ಅಂತ ನೆಗ್ಲೆಕ್ಟ್ ಮಾಡೋ ಬದಲು ಬರೋ ಮುಂಚೆ ನೋಡ್ಕೊಳ್ಳೋದೇ ವಾಸಿ. ಯಾಕಂದ್ರೆ ಅವಸರವೇ ಅಪಾಯಕ್ಕೆ ಕಾರಣ. ಏನೋ ಇತ್ತಲ್ಲಪ್ಪ. ಓಕೆ ಸಾರಿ. ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆ ಉತ್ತಮ. ಸೊ ಯಾಕೆ ಈ ರೀತಿಯ ಇಶ್ಯೂ ಬರ್ತಿದೆ? ಈ ರೀತಿ ಬಂದು ಚಾನಲ್ ಏನಾದ್ರು ಡಿಮಾನಿಟೈಸ್ ಆಗಿ ಈ ರೀತಿ ನೋಟಿಫಿಕೇಶನ್ ಬಂದ್ರೆ ನೀವು ಏನ್ ಮಾಡ್ಬೇಕು ಎಲ್ಲದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋಸ್ ಅಂತೂ ಇಲ್ಲ. ಎಲ್ಲಾದ್ರೂ ಒಂದೆರಡು ವಿಡಿಯೋ ಸಿಕ್ಕಿದ್ರು ಅದ್ರಲ್ಲಿ ಜಲೇಬಿ ತರ ಮ್ಯಾಟರ್ ನ ತಿರ್ಗಿಸಿ ನೀವ್ ಏನ್ ನೋಡಕ್ಕೆ ವಿಡಿಯೋನ ಕ್ಲಿಕ್ ಮಾಡಿದ್ರಿ, ನೀವು ಎದಕ್ಕೋಸ್ಕರ ವಿಡಿಯೋನ ಕ್ಲಿಕ್ ಮಾಡಿದ್ರಿ ಅದೇ ನಿಮ್ಗೆ ಮರ್ತೋಗುತ್ತೆ. ಎನಿವೇಸ್, ನಾನಿಲ್ಲಿ ಆದಷ್ಟು ಸರಳವಾಗಿ ಹಾಗೂ ಸಂಕ್ಷಿಪ್ತವಾಗಿ ಈ ರೀತಿಯ ನೋಟಿಫಿಕೇಶನ್ ಬಂದ್ರೆ ಏನ್ ಮಾಡ್ಬೇಕು, ಏನೆಲ್ಲ ನಿಮ್ಮ ಚಾನಲ್ ಅಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ, ಏನೆಲ್ಲ ಸೆಟ್ಟಿಂಗ್ ಮಾಡ್ಬೇಕಾಗುತ್ತೆ ಎಲ್ಲದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಈಗಿಲ್ಲ ಅಂದ್ರೂ ಮುಂದಾದ್ರೂ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ರೀತಿಯ ಪ್ರಾಬ್ಲಮ್ ಮೇನ್ ಆಗಿ 2 ಟೈಪ್ ಚಾನಲ್ ಅಲ್ಲಿ ಬರುತ್ತೆ. ಸೆಕೆಂಡ್ ಟೈಪ್ ಅಲ್ಲೇ ತುಂಬಾ ಜನಕ್ಕೆ ಪ್ರಾಬ್ಲಮ್ ಈ ರೀತಿ ಬರ್ತಾ ಇರೋದು. ಅದನ್ನೇನಂತ ನಂತರ ತಿಳಿಸ್ತೀನಿ. ಫಸ್ಟ್ ಟೈಪ್ 1 ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಇದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋ ಮುಂಚೆ ಈ ಒಂದು ಸ್ಕ್ರೀನ್ ಶಾಟ್ ನ ಒಮ್ಮೆ ನೋಡಿ. ಇದ್ರಲ್ಲೇ ನಿಮ್ಗೆ ಪ್ರಾಬ್ಲಮ್ ನ ಸೊಲ್ಯೂಷನ್ ಇದೆ. 3 ಸೆಕೆಂಡ್ಸ್ ಸ್ಕ್ರೀನ್ ಶಾಟ್ ನ ನೋಡಿ. ಗೊತ್ತಾಗಿಲ್ವಾ? ನೋ ಪ್ರಾಬ್ಲಮ್. ಅದಿರ್ಲಿ. ವೈಲೇಷನ್ ಅಂದ್ರೆ ಏನು? ಯಾವುದೇ ಒಂದು ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂದ್ರೆ ಅದಕ್ಕೆ ವೈಲೇಷನ್ ಅಂತ ಕರೀತಾರೆ. ಈಗೇನಾದ್ರೂ ಟ್ರಾಫಿಕ್ ರೂಲ್ ಫಾಲೋ ಮಾಡಿಲ್ವಾ, ಅದು ಒಂದು ಟ್ರಾಫಿಕ್ ವೈಲೇಷನ್, ಸರಿನಾ? ಅದೇ ರೀತಿ ಯೂಟ್ಯೂಬ್ ರೂಲ್ ಫಾಲೋ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ರೂಲ್ ವೈಲೇಷನ್. ಇಲ್ಲಿ ಇನ್ನೊಂದ್ ಮಾತೇನಂದ್ರೆ, ಸಿಂಗಲ್ ಆಪಲ್ ಇದ್ರೆ ಆಪಲ್ ಅಂತ ಕರಿತೀವಿ, ಅದೇ ತುಂಬಾ ಆಪಲ್ ಇದ್ರೆ ಆಪಲ್ಸ್ ಅಂತ ಹೇಳ್ತೀವಿ. ಸೇಬು ಹಣ್ಣುಗಳು. ಅದೇ ರೀತಿ ಸಿಂಗಲ್ ಕಾರ್ ಇದ್ರೆ ಕಾರ್, ತುಂಬಾ ಕಾರ್ ಇದ್ರೆ ಕಾರ್ಸ್. ಅದೇ ತರ ಬೈಕ್ಸ್, ಸ್ಟೇಟ್ಸ್, ನೇಷನ್ಸ್, ವೈಲೇಷನ್ಸ್. ನೋಡಿ, ವೈಲೇಷನ್ಸ್ ಅಲ್ವಾ? ಇಲ್ಲಿ ವೈಲೇಷನ್ ಅಂತ ಇಲ್ಲ, ವೈಲೇಷನ್ಸ್ ಅಂತ ಇದೆ. ಅಂದ್ರೆ ನೀವು ನಿಮ್ಮ ಚಾನಲ್ ಅಲ್ಲಿ ಯಾವುದೇ ಒಂದು ಪಾಲಿಸಿನ ವೈಲೇಟ್ ಮಾಡಿಲ್ಲ, ಒಂದಕ್ಕಿಂತ ಜಾಸ್ತಿ ಅಥವಾ ಹಲವಾರು ಪಾಲಿಸೀಸ್ ನ ವೈಲೇಟ್ ಮಾಡಿದ್ದೀರಾ ಅಂತ. ಸ್ವಲ್ಪ ಇಲ್ಲಿ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಜನಕ್ಕೆ ಬೇಗ ಅರ್ಥ ಆಗಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ ಕಂಪ್ಲೀಟ್ ಆಗಿ ಎಲ್ಲಾ ರೂಲ್ಸ್ ನ ಅರ್ಥ ಮಾಡ್ಕೊಳಕ್ಕೆ. ಸೊ ಆದಷ್ಟು ಕ್ಲಿಯರ್ ಆಗಿ ಸ್ವಲ್ಪ ಟೈಮ್ ಹಿಡಿದ್ರು ಸರಿ, ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ. ಸುಮ್ನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಒಂದ್ ಸೆಂಟೆನ್ಸ್ ಅರ್ಥ ಆಗಿಲ್ಲ ಅಂದ್ರೆ ನಿಮ್ ಟೈಮು ವೇಸ್ಟ್, ನಂದ್ ಎಫರ್ಟ್ ಕೂಡ ವೇಸ್ಟ್. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡ್ರು ಬೇಜಾರಾಗ್ಬೇಡಿ. ಸೊ ಈಗ ಇಲ್ಲಿ ನಮ್ಮ ಚಾನಲ್ ಅಲ್ಲಿ ವೈಲೇಷನ್ ಆಗಿದೆ, ಅದು ಕೂಡ ಒಂದಲ್ಲ ಹಲವಾರು ಅಂತ ಅರ್ಥ ಆಯ್ತು. ಈಗ ನಮ್ಮ ನೆಕ್ಸ್ಟ್ ಕೆಲಸ ಬಂದು ಆ ಹಲವಾರು ವೈಲೇಷನ್ಸ್ ಗಳು ಏನಿದೆಯಲ್ಲ ಅದು ಯಾವ್ದೆಲ್ಲ ಇದೆ ಅಂತ ಫೈಂಡ್ ಔಟ್ ಮಾಡೋದು. ಸೊ ಅದು ಯಾವೆಲ್ಲ ವೈಲೇಷನ್ಸ್ ವೈಲೇಟ್ ಆದ್ರೆ ಈ ರೀತಿ ಬರುತ್ತೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಫಸ್ಟ್ ಬಂದು ರಿಯೂಸ್ ಕಂಟೆಂಟ್ ಅಥವಾ ರಿಪಿಟೇಟಿವ್ ಕಂಟೆಂಟ್. ಇದಂತೂ ಎಲ್ಲ ಹೋದ್ರೂ ಬಿಡಲ್ಲ. ಸೆಕೆಂಡ್ ಬಂದು ಮಿಸ್ಲೀಡಿಂಗ್ ಮೆಟಾಡೇಟಾ. ಅಂದ್ರೆ ನೀವು ನಿಮ್ಮ ಚಾನಲ್ ಅಲ್ಲಿ ಏನ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅದರಲ್ಲಿ ಥಂಬ್ನೇಲ್ ಒಂದು, ಟೈಟಲ್ ಒಂದು, ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು, ಅದೇ ಟ್ಯಾಗ್ಸ್ ಅಲ್ಲಿ ಇನ್ನೊಂದು ಟಾಪಿಕ್ಸ್ ಹಾಕ್ತಾ ಹೋದ್ರೆ ಅಂದ್ರೆ ನಿಮ್ಮ ವ್ಯೂವರ್ಸ್ ನಿಮ್ಮ ವಿಡಿಯೋ ನೋಡಿ ದಿಕ್ಕಪಾಲಾಗ್ಬಿಡ್ಬೇಕು, ಎದ್ರ ಬಗ್ಗೆ ಇವನ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾನಪ್ಪ ಅಂತ. ಆ ರೀತಿ ನೀವೇನಾದ್ರೂ ವಿಡಿಯೋಸ್ ಮಾಡ್ತಿದ್ರೆ ಅದು ಬಂದು ಮಿಸ್ಲೀಡಿಂಗ್ ಮೆಟಾಡೇಟಾ ಪಾಲಿಸಿಯಲ್ಲಿ ಬರುತ್ತೆ. ಅದೇ ಈಗ ಥರ್ಡ್ ಪಾಯಿಂಟ್ ಬಂದು ಕಮ್ಯುನಿಟಿ ಗೈಡ್ಲೈನ್ಸ್ ನ ನೀವೇನಾದ್ರೂ ವೈಲೇಟ್ ಮಾಡ್ತಾ ಇದ್ರೆ. ಸೊ ನೋಡಿ, ಕಮ್ಯುನಿಟಿ ಗೈಡ್ಲೈನ್ಸ್ ಅಲ್ಲಿ ತುಂಬಾ ಪಾಲಿಸೀಸ್ ಗಳು ಇವೆ, ಅದರಲ್ಲಿ ಯಾವ್ದಾದ್ರು ಒಂದು ಪಾಲಿಸಿ ವೈಲೇಟ್ ಆದ್ರೂ ನಿಮ್ಮ ಚಾನಲ್ ಗೆ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಂಪಲ್ ಗ್ರಾಫಿಕ್ ಕಂಟೆಂಟ್ ಇರ್ಬೋದು, ಹರಾಸ್ಮೆಂಟ್ ಇರ್ಬೋದು, ಈ ರೀತಿ ಪಾಲಿಸೀಸ್ ಗಳು ಇದೆ. ಅಲ್ಲಿ ಯಾವುದೇ ಒಂದು ಪಾಲಿಸಿ ಕೂಡ ನಿಮ್ಮ ಚಾನಲ್ ಅಲ್ಲಿ ವೈಲೇಟ್ ಆಗ್ತಾ ಇದ್ರೆ ಅಲ್ಲೂ ಕೂಡ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಫೋರ್ತ್ ಪಾಯಿಂಟ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾಬಿಟ್ಟಿ ಹಾಕ್ಬಿಡೋದು. ಕತೆ, ಪುರಾಣ, ಕವನ, ವಾಚನ, ಸಂಕಲನ, ವ್ಯವಕಲನ ಎಲ್ಲ ಹಾಕಿ ಗಂಟ್ಲವರೆಗೂ ತುಂಬಿಸ್ಬಿಡೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ಅಲ್ಲಿ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಈ 4 ಪಾಲಿಸೀಸ್ ಏನ್ ಹೇಳಿದ್ನಲ್ಲ, ಇದ್ರಲ್ಲಿ ಯಾವ್ದಾದ್ರು ಒಂದು ಪಾಲಿಸಿ ವೈಲೇಟ್ ಆದ್ರೆ ಅದಕ್ಕೆ ಪರ್ಟಿಕ್ಯುಲರ್ಲಿ ಆ ಪಾಲಿಸಿ ವೈಲೇಟ್ ಆಗಿದೆ ಅಂತ ತೋರಿಸುತ್ತೆ. ರಿಯೂಸ್ ಕಂಟೆಂಟ್ ಇದ್ರೆ ರಿಯೂಸ್ ಕಂಟೆಂಟ್, ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಟ್ ಆದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್, ಇತ್ಯಾದಿ. ಸೊ ಅದೇ ಈಗ 4 ಪಾಲಿಸೀಸ್ ಅಲ್ಲೂ ಒಂದಕ್ಕಿಂತ ಜಾಸ್ತಿ ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಕೂಡ ಇದೆ, ಜೊತೆಗೆ ನೀವು ಕಮ್ಯುನಿಟಿ ಗೈಡ್ಲೈನ್ ಪಾಲಿಸೀಸ್ ನ ವೈಲೇಟ್ ಕೂಡ ಮಾಡಿದ್ರ ಅಂದ್ರೆ ಅವಾಗ ನಿಮ್ಗೆ ಈ ರೀತಿಯ ನೋಟಿಫಿಕೇಶನ್ ಬರುತ್ತೆ. ಅಂದ್ರೆ ಅದೇ ಮೊದಲು ಹೇಳಿದ್ನಲ್ಲ, ಒಂದಕ್ಕಿಂತ ಜಾಸ್ತಿ ರೂಲ್ಸ್ ನ ನೀವು ವೈಲೇಟ್ ಮಾಡಿದಿರಾ ಅಂತ. ಓಕೆ, ಸೊ ಈಗ ಯಾವ ರೀತಿ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದೇನೋ ಗೊತ್ತಾಯ್ತು. ಈಗ ಅದರ ಸೊಲ್ಯೂಷನ್ ಏನಪ್ಪಾ ಅಂತ ನೀವು ಕೇಳಿದ್ರೆ
ಅದು ಕೂಡ ಹೇಳ್ತೀನಿ. ಈ ರೀತಿ ಬಂದ್ರೆ ಫಸ್ಟ್ ಏನ್ ಮಾಡಿ, ನಿಮ್ಮ ಚಾನಲ್ ಅಲ್ಲಿರುವಂತಹ ಎಲ್ಲಾ ವಿಡಿಯೋಸ್ ಅಂದ್ರೆ ಲಾಂಗ್ ವಿಡಿಯೋಸ್, ಶಾರ್ಟ್ಸ್, ಈವನ್ ನಿಮ್ಮ ಲೈವ್ ವಿಡಿಯೋಸ್ ಎಲ್ಲದನ್ನ ಒಮ್ಮೆ ರೀಚೆಕ್ ಮಾಡ್ಕೊಳ್ಳಿ. ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಿಂದ ಇಲ್ಲಿವರೆಗೂ ಸೊ ಎಲ್ಲದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಎಲ್ಲಾದ್ರೂ ರಿಯೂಸ್ ಕಂಟೆಂಟ್ ಇದೆನಾ ಅಥವಾ ಯಾವ್ದಾದ್ರು ವಿಡಿಯೋಸ್ ಅಲ್ಲಿ ಪಾಲಿಸಿ ವೈಲೇಟ್ ಆಗಿದೆನಾ, ಇವನ್ ಟೈಟಲ್ ಇರ್ಬೋದು, ಡಿಸ್ಕ್ರಿಪ್ಷನ್ ಇರ್ಬೋದು, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಎಲ್ಲಿ ಏನ್ ತಪ್ಪಾಗಿದೆ ಫೈಂಡ್ ಔಟ್ ಮಾಡಿ ರೀಅಪ್ಲೈ ಮಾಡೋ ಮುಂಚೆ ಅದನ್ನ ಸರಿ ಮಾಡ್ಕೊಂಡು ರೀಅಪ್ಲೈ ಮಾಡಿ. ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಇಲ್ಲ ನಂಗೆ ಕನ್ಫ್ಯೂಸ್ ಆಗುತ್ತೆ, ಅಷ್ಟೊಂದು ಗೊತ್ತಾಗಲ್ಲ, ಚಾನಲ್ ಅಲ್ಲಿ ಎಲ್ಲಾ ವಿಡಿಯೋಸ್ ನ ಚೆಕ್ ಮಾಡಿದ್ರು ಎಲ್ಲೂ ಕೂಡ ಗೊತ್ತಾಗ್ತಿಲ್ಲ ಅಂದ್ರೆ ಅದಕ್ಕೂ ಸೊಲ್ಯೂಷನ್ ಇದೆ. ನೀವು ವಾಟ್ಸ್ಆಪ್ ಯೂಸ್ ಮಾಡ್ತೀರಾ? ಅಂದ್ರೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದ್ಸತಿ ಮೆಸೇಜ್ ಮಾಡಿ, ಅಲ್ಲಿ ನಿಮ್ಮ ಚಾನಲ್ ಡೀಟೇಲ್ಸ್ ಕಳಿಸಿ. ನಾನ್ ಬೇಕಾದ್ರೆ ನಿಮ್ಮ ಚಾನಲ್ ಚೆಕ್ ಮಾಡಿ ಒಂದ್ಸತಿ ಹೇಳ್ತೀನಿ ಏನ್ ಪ್ರಾಬ್ಲಮ್ ಆಗಿದೆ, ಏನ್ ಸೊಲ್ಯೂಷನ್ ಇದೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ಸರಿ ಮಾಡ್ಕೊಂಡು ಮತ್ತೆ ನೀವು ರೀಅಪ್ಲೈ ಮಾಡಬಹುದು. ಓಕೆ, ಸೊ ಏನೋ ಮಿಸ್ ಆಗಿದೆ ಅಲ್ವಾ? ಸೆಕೆಂಡ್ ಟೈಪ್ ಅಲ್ಲೇ ತುಂಬಾ ಜನಕ್ಕೆ ಪ್ರಾಬ್ಲಮ್ ಈ ರೀತಿ ಬರ್ತಾ ಇರೋದು. ಅದನ್ನೇನಂತ ನಂತರ ತಿಳಿಸ್ತೀನಿ. ನೋಡಿ, ಈಗ ಸೆಕೆಂಡ್ ಟೈಪ್ ಚಾನಲ್ ಯಾವ್ದಪ್ಪ ಅಂದ್ರೆ ಅದೇ ವಾಚ್ ಟೈಮ್ ನ ಬೈ ಮಾಡಿರ್ತಾರಲ್ಲ ಆ ರೀತಿಯ ಚಾನಲ್ಸ್. ಸೊ ಈ ರೀತಿಯ ಕೇಸಸ್ ಏನ್ ಬಂದಿದೆ ಅಲ್ಲ, ಅಂದ್ರೆ ವೈಲೇಷನ್ಸ್ ಆಫ್ ದ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಏನ್ ಬಂದಿದೆ ಅಲ್ಲ, ಅದರಲ್ಲಿ 60 to 70% ಚಾನಲ್ ಏನಿದೆ ಅವರು ತಮ್ಮ ವಾಚ್ ಟೈಮ್ ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಎಲ್ಲಿಂದಾದ್ರೂ ವಾಚ್ ಟೈಮ್ ನ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿ ನಂತರ ಅವರು ಅಪ್ಲೈ ಮಾಡುವಾಗ ಅಂದ್ರೆ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡುವಾಗ ಈ ರೀತಿಯ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಿಮ್ಮ ಚಾನಲ್ ಕೂಡ ಈ ರೀತಿ ಬರ್ತಿದೆ ಅಂದ್ರೆ ನೀವು ವಾಚ್ ಟೈಮ್ ನ ಪರ್ಚೇಸ್ ಮಾಡಿ ಅಪ್ಲೈ ಮಾಡ್ತಿರುವಾಗ ಈ ರೀತಿ ನಿಮ್ಗೆ ನೋಟಿಫಿಕೇಶನ್ ಬರ್ತಿದ್ರೆ ಮೊದಲು ಕೆಲಸ ಏನ್ ಮಾಡಿ, ಅಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ನೀವು ಎಲ್ಲಿಂದ ವಾಚ್ ಟೈಮ್ ತಗೊಂಡಿದ್ದೀರಲ್ಲ ಅವ್ರಿಗೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಸೊ ನೋಡಿ, ನಮ್ಗೆ ಈ ರೀತಿ ಬರ್ತಾ ಇದೆ, ನಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಇದನ್ನ ಸರಿ ಮಾಡ್ಕೊಡಿ ಅಂತ. ಯಾಕಂದ್ರೆ ಗೊತ್ತು ನೀವು ವಾಚ್ ಟೈಮ್ ತಗೊಳಕ್ಕೆ ಚೆನ್ನಾಗಿ ದುಡ್ಡು ಕೊಟ್ಟಿರ್ತೀರಾ. ಸೊ ದುಡ್ಡು ಕೊಟ್ಟು ಈ ರೀತಿಯ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಮಾಡ್ಕೋತೀರಾ? ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅವ್ರ ಹತ್ರನೇ ನೀವು ಒಂದ್ಸತಿ ಸೊಲ್ಯೂಷನ್ ತಗೊಳ್ಳಿ. ದುಡ್ಡು ಕೊಟ್ಟಿರಲ್ವಾ? ಇನ್ ಕೇಸ್ ಅವ್ರೇನಾದ್ರೂ ಸೊಲ್ಯೂಷನ್ ಕೊಟ್ಟಿಲ್ಲ, ಯಾಕಂದ್ರೆ ಮೆಸೇಜ್ ಗೆ ರಿಪ್ಲೈ ಮಾಡ್ಬೇಕಲ್ಲ, ಅವ್ರೇನಾದ್ರೂ ಸೊಲ್ಯೂಷನ್ ಕೊಟ್ಟಿಲ್ಲ ಅಂದ್ರೆ ಬೇಕಾದ್ರೆ ನನ್ಗೆ ಒಂದ್ಸತಿ ನೀವು ಕಾಂಟ್ಯಾಕ್ಟ್ ಮಾಡಿ. ನಾನು ಸಡನ್ ಆಗಿ ರಿಪ್ಲೈ ಮಾಡಕ್ಕೆ ಆಗಿಲ್ಲ ಅಂದ್ರು ಕೆಲಸ ಆದ್ಮೇಲೆ ಯಾವಾಗ ಫ್ರೀ ಆಗಿ ನಿಮ್ಮ ಮೆಸೇಜ್ ನೋಡ್ತೀನಲ್ಲ ಅವಾಗಾದ್ರೂ ಪಕ್ಕ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ನೋಡಿ, ಇದ್ರ ಬಗ್ಗೆ ಅಷ್ಟೊಂದು ಜನಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ. ಸೊ ನಾನು ಡಿಸೆಪ್ಟಿವ್ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ ಅವಾಗ್ಲೂ ಕೂಡ ಅಷ್ಟೊಂದು ಜನಕ್ಕೆ ಗೊತ್ತಿರ್ಲಿಲ್ಲ. ಈಗೇನಿದೆ ತುಂಬಾ ಜನಕ್ಕೆ ಆ ರೀತಿಯ ಪ್ರಾಬ್ಲಮ್ ಬರೋದ್ರಿಂದ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಆ ಒಂದು ವಿಡಿಯೋಗೆ ಇವಾಗ ವ್ಯೂಸ್ ಬರ್ತಾ ಇದೆ, ಯಾಕಂದ್ರೆ ಜನಕ್ಕೆ ಪ್ರಾಬ್ಲಮ್ ಈಗ ಬರ್ತಿದೆ ಅದಕ್ಕೆ. ಸೊ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೇಳಕ್ಕಾಗಲ್ಲ ಅವರಿಗೆ ಯಾವಾಗ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದಾರೆ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಬೇಡ ಬಿಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲ್ಲ. ಎಷ್ಟೇ ಹೇಳಿದ್ರು 48% ಜನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ. ಬರೇ ಮೋಟಿವೇಶನ್ ನ ತಗೊಳ್ತೀರಾ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ಗೂ ಸ್ವಲ್ಪ ಮೋಟಿವೇಶನ್ ಕೊಡ್ರಪ್ಪ ಅಂದ್ರೆ ಆಗಕ್ಕಿಲ್ಲ. ಸೊ ಇದೇ ರೀತಿ ಡಿಸೆಪ್ಟಿವ್ ಕಂಟೆಂಟ್ ಅಂದ್ರೆ ಏನು, ನಿಮ್ಮ ಚಾನಲ್ಗೆ ಬಂದ್ರೆ ಯಾಕೆ ಬರುತ್ತೆ, ಅದು ಬರಬಾರ್ದಂದ್ರೆ ಯಾವ ರೀತಿಯ ವಿಡಿಯೋಸ್ ಮಾಡಬೇಕು, ಎಲ್ಲಾ ಡೀಟೇಲ್ಸ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆ ವಿಡಿಯೋ ಕೂಡ ಒಂದ್ಸತಿ ಚೆಕ್ಔಟ್ ಮಾಡಿ. ಯೂಟ್ಯೂಬ್ ಪಾಲಿಸೀಸ್ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ.